ಓಕೆ, ಒಂದ್ 10 ವರ್ಷದಿಂದ ಹೇಳಿದ್ರಲ್ಲ ಸರ್ ಜೊತೆಗೆ ಇರ್ತೀರಾ ಅಂಡ್ ಯು ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್ಶಿಪ್. ಬಿಗ್ ಬಾಸ್ ಹೋಗ್ತಾರಲ್ಲ ಅದ್ ಮಿಸ್ ಮಾಡ್ಕೊಂಡ್ರ ಚೈತ್ರ ಮ್ಯಾಮ್ ನ? ಮಿಸ್ ಮಾಡ್ಕೊಳಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಿಸ್ ಮಾಡ್ಕೊಂಡೆ. ಅಷ್ಟು 3 ತಿಂಗಳು ಗ್ಯಾಪ್ ನಾನು ಬಿಟ್ಟಿರ್ಲಿಲ್ಲ. ಅಂಡ್ ಎಷ್ಟು ದಿನ ಅವ್ರು ಇರ್ತಾರೆ ಅಂತ ಕೊರೋನಾ ನೀವ್ ಟೈಮ್ ಅಲ್ಲಿ ಅನ್ಕೊಂಡ್ರಿ? ಒಂದ್ ತಿಂಗಳು ಏನೋ ಹೌದು, ಭೇಟಿ ಮಾಡ್ತಿಲ್ಲ, 21 ದಿನ ಫೋನ್ ಅಂತೂ ಮಾತಾಡ್ತಾ ಇದ್ವಿ. ಫೋನ್ ಅಂತೂ ಮಾತಾಡ್ತಿದ್ವಲ್ಲ. ಈ 3 ತಿಂಗಳು ಫೋನ್ ಇಲ್ದೆ ಇರೋದು ಸಂಪರ್ಕ ಇಲ್ದೆ ಇದ್ದದ್ದು ಫಸ್ಟ್. ಸೊ ಅಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ಅನ್ಕೊಂಡ್ರಿ ಚೈತ್ರ ಮ್ಯಾಮ್? ನಾನೊಂದು ಪ್ರಿಡಿಕ್ಷನ್ ಮಾಡಿದ್ರು ಅವರು. ಹಿ ಪ್ರಿಡಿಕ್ಟೆಡ್. ನಾನೊಂದು ನನ್ ಜಾತಕ ನೋಡಿ ಪ್ರಿಡಿಕ್ಟ್ ಹೇಳಿದ್ದೆ. ಮಾಡಿದ್ರು. ಒಂದು 2.5 ತಿಂಗಳು 2.5-3 ತಿಂಗಳು ಬರ್ತಾರೆ, ಇಂತಿಷ್ಟು ದಿನ ಅಂತ ಬರ್ತಾರೆ. 2.5 ತಿಂಗಳು ಪಕ್ಕ ಅಂತ ಇತ್ತು. ಅಂಡ್ ಬಿಗ್ ಬಾಸ್ ಗೆ ಹೋಗೋದ್ ನಿಮ್ಗೆ ಇಷ್ಟ ಆಯ್ತಾ? ಅನ್ಎಕ್ಸ್ಪೆಕ್ಟೆಡ್, ನಾವೇನು ಯೋಚನೆಯಲ್ಲಿ ಇರ್ಲಿಲ್ಲ. ಅಲ್ಲ ಆಫರ್ ಬಂದಾಗ ಲೈಕ್ ಇಲ್ಲ, ಇಷ್ಟ ಆಯ್ತು. ಇಬ್ರಿಗೆ. ಅವ್ರಿಗೆ ಇಷ್ಟ ಇರ್ಲಿಲ್ಲ, ಅವ್ರಿಗೆ ಇಷ್ಟ ಇರ್ಲಿಲ್ಲ, ನಂಗೆ ತುಂಬಾ ಇಷ್ಟ ಇಷ್ಟ ಆಯ್ತು ಅವ್ರಿಗೆ. ನಾನು ಮತ್ತೆ ಹೇಳಿದ್ದೆ ಅವರಿಗೆ, ನಿಮ್ಗೊಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ. ದಟ್ ವಾಸ್ ಒಂದು ಬ್ಯಾಡ್ ಟೈಮ್ ಇತ್ತು. ಸೊ ಆವಾಗ ಹಿ ಪ್ರಿಡಿಕ್ಟೆಡ್, ನನ್ ಜಾತಕ ನೋಡಿ ಹೇಳಿದ್ರು, ಇಲ್ಲ ಒಂದ್ 6 months ನಿಂಗೆ ವ್ರತ ಅಲ್ಲಿ ಮಾಡ್ಲಿಕ್ಕೆ ಆಚೆಗೆ ಒಂದು ಹೇಳಿದ್ದೆ. ವ್ರತ ಮಾಡ್ಲಿಕ್ಕೆ ಹೇಳಿದ್ರು. ಹನ್ನೊಂದು ವಾರದ್ದು. ಸೊ ನಾನ್ ಬಿಗ್ ಬಾಸ್ ನಲ್ಲೂ ಹೇಳಿದ್ದೆ, ಒಂದು VT ನಲ್ಲಿ ಕೂಡ ಹೇಳಿದ್ದೆ, ತುಂಬಾ ಕಡೆ ಇಂಟರ್ವ್ಯೂ ನಲ್ಲೂ ಹೇಳಿದ್ದೆ, ನಾನೊಂದು ವ್ರತ ಮಾಡ್ತಾ ಇದ್ದೆ. 9ನೇ ವಾರ ಶುಕ್ರವಾರ ನನಗೆ ಫೋನ್ ಬಂದಿತ್ತು. ಹಿ ಪ್ರಿಡಿಕ್ಟೆಡ್, ಒಂದು ಬ್ಯಾಡ್ ಫೇಸ್ ಅಲ್ಲಿ ಇದ್ದಾಗ ಈ ವ್ರತ ಮಾಡು, ಆಗತ್ತೆ, ಇಂತಿಷ್ಟು ದಿನಕ್ಕೆ ನಿಮ್ಗೊಂದು ಗುಡ್ ನ್ಯೂಸ್ ಬರುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ 9ನೇ ವಾರಕ್ಕೆ ನನಗೆ ಆ ಗುಡ್ ನ್ಯೂಸ್ ಬಂದಿದ್ದು. ಅವ್ರು ಹೇಳಿದ್ರು, 2.5 ತಿಂಗಳು ನೀನ್ ಇರ್ತೀಯಾ, ಅದ್ರ ಮೇಲೆ ನೀನು ಹೊರಗಡೆ ಬರ್ತೀಯಾ ಅಂತ ಹೇಳಿದ್ರು. ಬಟ್ ಅದ್ರ ನಂತರ ನಿಂಗೆ ಒಂಚೂರು ಏರ್ಪೇರ್ ಆಗುತ್ತೆ, ಸಾಧ್ಯತೆಗಳಿದೆ, ನೀನ್ ಮತ್ತೆ ಕಂಟಿನ್ಯೂ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ರು. ಸೇಮ್ ಆಸ್ ಇಟ್ ಈಸ್ 2.5 ತಿಂಗಳು ನಾನು ಒಳಗಡೆ ಇದ್ದೆ. ದೆನ್ ನಡುವಲ್ಲಿ ಒಂದು ಕಾಂಟ್ರವರ್ಸಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀನಿ ಕೋರ್ಟ್ಗೆ, ಆಮೇಲೆ ಅಗೇನ್ ಒಳಗಡೆ ಹೋಗ್ತೀನಿ. ಸೊ ಅದೊಂದು ಅದ್ ದೇವರ ಸಂಕಲ್ಪ. ಭಗವತ್ ಸಂಕಲ್ಪ ಅದೆಲ್ಲ. ಅಷ್ಟೇ. ಸೊ ಹಂಗೆ ಸರ್ ಹಂಗೆ ಬೇರೆ ಅದು ಅದೇನ್ ದಿವ್ಯ ದೃಷ್ಟಿ ಅಲ್ಲ, ಕ್ಯಾಲ್ಕುಲೇಷನ್. ಅಂದ್ರೆ ಜ್ಯೋತಿಷ್ಯ ಅನ್ನೋದೇ ಕ್ಯಾಲ್ಕುಲೇಷನ್. ನಾನೇನ್ ಜ್ಯೋತಿಷ್ಯವನ್ನು ದೊಡ್ಡ ಪಂಡಿತ ಏನಲ್ಲ, ನಮ್ ಗುರುಗಳೇ ಹೇಳಿಕೊಟ್ಟದ್ದು ಸ್ವಲ್ಪ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಈ ರೀತಿ ಜ್ಯೋತಿಷ್ಯ ಹೇಳೋದಂದ್ರೆ ಕೊಟ್ಟ 10 ನಿಮಿಷದಲ್ಲಿ ಹೇಳಲಿಕ್ಕೆ ಆಗಲ್ಲ. 1-2 ದಿನ ಅದರ ಬಗ್ಗೆನೆ ಅಧ್ಯಯನ ಮಾಡ್ಬೇಕು, 2-3 ಗ್ರಂಥಗಳನ್ನು ನೋಡ್ಬೇಕು. ಪರಾಶರರು ಏನ್ ಹೇಳಿದ್ದಾರೆ, ವರಾಹಮಿಹಿರರು ಏನ್ ಹೇಳಿದ್ದಾರೆ, ಅದೆಲ್ಲ ನೋಡ್ಬೇಕು. ಎಲ್ಲ ನೋಡಿ ಆದ್ಮೇಲೆ ಹೇಳ್ಬೋದು ನಿಖರವಾಗಿ. ನಮ್ದಂತ ನಾವು ಅಷ್ಟು ಸೂಕ್ಷ್ಮದಲ್ಲಿ ನೋಡ್ಬೋದು. ಈಗ ಯಾರ್ದು ಬೇರೆಯವ್ರು ಬಂದ ತಕ್ಷಣ ನಮ್ಗೆ 2 ದಿನ ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸೊ ನಿಮ್ಮ ಜೀವನದ ಜ್ಯೋತಿಷ್ಯನ ಅವರು ಹೇಳಿದ್ರು ಅಂತ ಅನ್ಸುತ್ತೆ. ಸೊ ಇಲ್ಲ ಅಂದ್ರೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಮದುವೆ ಲೇಟ್ ಆಗುತ್ತೆ ನಿನಗೆ ಅಂತೆಲ್ಲ ಫಸ್ಟೇ ಹೇಳಿದ್ರು. ಸೊ ನಮ್ಗೆ ಸಮಸ್ಯೆ ಬರೋದು ಎಲ್ಲವೂ ನಮ್ಗೆ ಗೊತ್ತಾಗುತ್ತೆ, ಇದೆಲ್ಲವೂ ನಮ್ಮ ಋಷಿಮುನಿಗಳು ಹೇಳಿ ಬಿಟ್ಟಿದ್ದಾರೆ. ನಾವು ಜಸ್ಟ್ ಅದನ್ನು ನೋಡ್ಬೇಕಷ್ಟೇ, ಪುಸ್ತಕವನ್ನು ನೋಡುದು. ನಾವೇನು ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡೋದಲ್ಲ, ಜ್ಞಾನವನ್ನು ಋಷಿಮುನಿಗಳು ಸಂಪಾದನೆ ಮಾಡಿ ಆಗಿದೆ, ನಾವು ಅದನ್ನು ನೋಡುದಷ್ಟೇ. ಮೊಬೈಲಲ್ಲಿ ಈಗ ಅಲ್ಲಿ ಹೇಗೆ ಹುಡುಕ್ತೇವೆ ಅದೇ ರೀತಿ ಇದರಲ್ಲೂ ತರಾನೇ ಹುಡುಕುದು. 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು, ಇದರಿಂದ ಹುಡುಕುದು.